Hello everyone, welcome to my another video. ಸೊ ಈ ವಿಡಿಯೋದಾಗ 2 ನವೆಂಬರ್ 2024 ದ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂತಹ ಇಂಪಾರ್ಟೆಂಟ್ ಇಂಗ್ಲಿಷ್ ವೆಕ್ಯುಬುಲರಿ ವರ್ಡ್ಸ್ ವಿತ್ ಕನ್ನಡ ಮೀನಿಂಗ್. ಸೊ ಲೆಟ್ಸ್ ಗೋ. ಸೊ ಫಸ್ಟ್ ವರ್ಡ್ ಅಡ್ಜರ್ನ್ಮೆಂಟ್. ಸೊ ಅಡ್ಜರ್ನ್ಮೆಂಟ್ ಅಂದರೆ ಇಟ್ ಈಸ್ ದ ಆಕ್ಟ್ ಆಫ್ ಸಸ್ಪೆಂಡಿಂಗ್ ಆರ್ ಎಂಡಿಂಗ್ ಅ ಮೀಟಿಂಗ್ ಆರ್ ಎ ಸೆಷನ್ ಆರ್ ಕೋರ್ಟ್ ಪ್ರೊಸೀಡಿಂಗ್ಸ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಆರ್ ಇಂಡೆಫಿನೆಟ್ಲಿ. ಸೊ ಕನ್ನಡ ಮೀನಿಂಗ್ ಅಂದರೆ ಅಧಿವೇಶನ ಮುಂದೂಡಿಕೆ ಮತ್ತು ವಿಚಾರಣೆ ಮುಂದೂಡಿಕೆ. ಸೊ ಅದರ ಸಿನೋನಿಮ್ಸ್ ಬಂದು ಸಸ್ಪೆನ್ಷನ್, ಪೋಸ್ಟ್ಪೋನ್ಮೆಂಟ್, ರಿಸೆಸ್, ಇಂಟರ್ಮಿಷನ್, ಬ್ರೇಕ್, ಡಿಲೇ, ಸ್ಟಾಪೇಜ್, ಟರ್ಮಿನೇಷನ್, ಡಿಸ್ಕಂಟಿನ್ಯೂಯೇಷನ್. ಸೊ ಈ ವರ್ಡಿಂದ ಯಾವ ಥರ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಬೋದಂದರೆ ದ ಜಡ್ಜ್ ಅನೌನ್ಸ್ಡ್ ದ ಅಡ್ಜೋರ್ನ್ಮೆಂಟ್. ದ ಜಡ್ಜ್ ಅನೌನ್ಸ್ ದ ಅಡ್ಜೋರ್ನ್ಮೆಂಟ್ ಆಫ್ ದ ಕೋರ್ಟ್ ಪ್ರೊಸೀಡಿಂಗ್ಸ್ ಅಂಟಿಲ್ ದ ಫಾಲೋವಿಂಗ್ ಮಂಡೇ. ಸೊ ಅಡ್ಜೋರ್ನ್ಮೆಂಟ್ ಅಂದರೆ ಅಧಿವೇಶನ ಮುಂದೂಡಿಕೆ. ಸೊ ದ ನೆಕ್ಸ್ಟ್ ವರ್ಡ್ ಮರ್ಜರ್. ಸೊ ಮರ್ಜರ್ ಅಂದರೆ ಟೂ ಆರ್ ಮೋರ್ ಕಂಪನೀಸ್ ಕಂಬೈನ್ ದೇರ್ ಆಪರೇಷನ್ಸ್, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟು ಫಾರ್ಮ್ ಎ ಸಿಂಗಲ್ ಎಂಟಿಟಿ. ಸೊ ಮರ್ಜ್ ಮಾಡೋದು. ಸೊ ಮರ್ಜರ್ ಅಂದರೆ ಟೂ ಆರ್ ಮೋರ್ ಕಂಪನೀಸ್ ಸೇರಿ ಕಂಬೈನ್ ಮಾಡೋದಕ್ಕೆ ನಾವು ಮರ್ಜರ್ ಅಂತ ಕರಿತೀವಿ. ಸೊ ಕನ್ನಡ ಮೀನಿಂಗ್ ಅಂದರೆ ಒಕ್ಕೂಟ, ಒಕ್ಕೂಟ, ಒಂದಾಗುವುದು ಮತ್ತು ಕೂಡಿದ. ಸೊ ಇದಕ್ಕೆ ಸಿನೋನಿಮ್ಸ್ ಅಂದರೆ ಕನ್ಸೋಲಿಡೇಷನ್, ಅಮಲ್ಗಮೇಷನ್, ಇಂಟೆಗ್ರೇಷನ್, ಯೂನಿಯನ್, ಜಂಕ್ಷನ್, ಕಾಂಬಿನೇಷನ್, ಕೋಲಿಷನ್, ಸಿಂಥಸಿಸ್, ಬ್ಲೆಂಡಿಂಗ್, ಪಾರ್ಟ್ನರ್ಶಿಪ್. ಸೊ ಸೆಂಟೆನ್ಸ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂದರೆ ದ ಮರ್ಜರ್ ಬಿಟ್ವೀನ್ ಟೂ ಕಂಪನೀಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ಕ್ರಿಯೇಟ್ ಅ ಸಿಗ್ನಿಫಿಕೆಂಟ್ ಗ್ರೋತ್ ಅಪರ್ಚುನಿಟೀಸ್ ಇನ್ ದ ಮಾರ್ಕೆಟ್. ಸೊ ಎರಡು ಕಂಪನಿನ ಮರ್ಜ್ ಮಾಡೋದ್ರಿಂದ ಅದು ಮಾರ್ಕೆಟಲ್ಲಿ ಒಳ್ಳೆ ಗ್ರೋತನ್ನು ನೋಡ್ಬೋದು. ಸೊ ಮರ್ಜರ್ ಮೀನಿಂಗ್ ಅಂದರೆ ಒಕ್ಕೂಟ, ಒಂದಾಗೋದು, ಕೂಡಿದ. ದ ನೆಕ್ಸ್ಟ್ ವರ್ಡ್ ಅಕ್ಯೂಸ್ಡ್. ಸೊ ಅಕ್ಯೂಸ್ಡ್ ಅಂದರೆ ಅ ಪರ್ಸನ್ ಹೂ ಈಸ್ ಚಾರ್ಜ್ಡ್ ವಿತ್ ಕ್ರೈಮ್ ಆರ್ ಅಫೆನ್ಸ್ ಇನ್ ಎ ಕೋರ್ಟ್ ಆಫ್ ಲಾ. ಸೊ ಕನ್ನಡ ಮೀನಿಂಗ್ ಆರೋಪಿಸಿದ್ದಾರೆ, ಅಪರಾಧಿ, ತಪ್ಪು ಹೊರಿಸು. ಸೊ ಅಕ್ಯೂಸ್ಡ್ ಅಂದರೆ ಅವನೊಬ್ಬ ಆರೋಪಿ, ಅವನ ಮೇಲೆ ಏನಾದರೂ ತಪ್ಪು ಹೊರಿಸುವುದು, ಆರೋಪ ಮಾಡೋದು. ಸೊ ದ ಸಿನೋನಿಮ್ಸ್ ಆರ್ ಅಲೇಜ್ಡ್, ಡಿಫೆಂಡೆಂಟ್, ಸಸ್ಪೆಕ್ಟ್, ಚಾರ್ಜ್ಡ್, ಅಕ್ಯೂಸರ್, ಇಂಪ್ಲಿಕೇಟೆಡ್, ಇನ್ಕ್ರಿಮಿನೇಟೆಡ್, ಬ್ಲೇಮ್ಡ್, ಅಪ್ರಿಹೆಂಡೆಡ್, ಅರೈನ್ಡ್. ಸೊ ಇವೆಲ್ಲ ಸಿನೋನಿಮ್ಸ್, ಅಕ್ಯೂಸ್ಡ್ಗೆ ಸಿನೋನಿಮ್ಸ್. ಸೊ ಸೆಂಟೆನ್ಸ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂದರೆ ಆಫ್ಟರ್ ಅ ಥರೋ ಇನ್ವೆಸ್ಟಿಗೇಷನ್ ದ ಪೊಲೀಸ್ ಅರೆಸ್ಟೆಡ್ ದ ಅಕ್ಯೂಸ್ಡ್. ಸೊ ಪೊಲೀಸ್ ಅಪರಾಧಿನ ಅರೆಸ್ಟ್ ಮಾಡ್ತಾರೆ ಇನ್ ಕನೆಕ್ಷನ್ ವಿತ್ ದ ಕ್ರೈಮ್. ಸೊ ದ ನೆಕ್ಸ್ಟ್ ವರ್ಡ್ ಗ್ಲೋರಿಫೈಯಿಂಗ್. ಸೊ ಗ್ಲೋರಿಫೈಯಿಂಗ್ ಮೀನಿಂಗ್ ಟು ಮೇಕ್ ಸಂಬಡಿ ಸಮಥಿಂಗ್ ಅಪಿಯರ್ ಬೆಟರ್ ಆರ್ ಮೋರ್ ಇಂಪಾರ್ಟೆಂಟ್. ಸೊ ವೈಭವೀಕರಿಸುವುದು, ಹೊಗಳು. ಸೊ ಸೇಮ್ ಹೊಗಳು. ಸೊ ಗ್ಲೋರಿಫೈಯಿಂಗ್ ಅಂದರೆ ಹೊಗಳುವುದು ಮತ್ತು ವೈಭವೀಕರಿಸುವುದು. ಸೊ ಒಬ್ಬ ವ್ಯಕ್ತಿನ ಹೊಗಳೋದಕ್ಕೆ ನಾವು ಗ್ಲೋರಿಫೈಯಿಂಗ್ ಅಂತ ಕರಿತೀವಿ. ಸೊ ದ ಸಿನೋನಿಮ್ಸ್ ಆರ್ ಪ್ರೈಸಿಂಗ್, ಪ್ರೈಸ್ ಮಾಡೋದು. ಸೊ ಎಕ್ಸಾಲ್ಟಿಂಗ್, ಸೆಲೆಬ್ರೇಟಿಂಗ್, ಆನರಿಂಗ್, ಎಕ್ಸ್ಟೋಲಿಂಗ್, ವರ್ಶಿಪಿಂಗ್, ಲಾಡಾಟರಿ, ಅಕ್ಲೇಮಿಂಗ್, ಎನ್ರೀಚಿಂಗ್, ಎಲಿವೇಟಿಂಗ್. ಸೊ ದೀಸ್ ಆರ್ ಆಲ್ ದ ಸಿನೋನಿಮ್ಸ್ ಆಫ್ ಗ್ಲೋರಿಫೈಯಿಂಗ್. ಸೊ ದ ಸೆಂಟೆನ್ಸ್ ಯಾವುದಾರ ಅಂದರೆ ದ ಫಿಲ್ಮ್ ವಾಸ್ ಕ್ರಿಟಿಸೈಸ್ ಫಾರ್ ಗ್ಲೋರಿಫೈಯಿಂಗ್ ವಯೋಲೆನ್ಸ್. ಒಂದು ಫಿಲ್ಮನ್ನು ಕ್ರಿಟಿಸೈಸ್ ಮಾಡ್ತಾರೆ, ಯಾಕಂದರೆ ಆ ಫಿಲ್ಮಲ್ಲಿ ವಯೋಲೆನ್ಸನ್ನು ಗ್ಲೋರಿಫೈ ಮಾಡಿದ್ದಾರೆ, ಎಲಿವೇಟ್ ಮಾಡಿದ್ದಾರೆ. ಸೊ ದ ಮೀನಿಂಗ್ ಆಫ್ ಗ್ಲೋರಿಫೈಯಿಂಗ್ ಈಸ್ ಹೊಗಳು, ವೈಭವೀಕರಿಸುವುದು. ಸೊ ದ ನೆಕ್ಸ್ಟ್ ವರ್ಡ್ ಈಸ್ ಇಂಡೀಸೆಂಟ್. ಇಂಡೀಸೆಂಟ್ ಅಂದರೆ ನಾಟ್ ಪ್ರಾಪರ್ ಆರ್ ಇನ್ಅಪ್ರೋಪ್ರಿಯೇಟ್ ಆರ್ ಅಫೆನ್ಸಿವ್. ಸೊ ಕನ್ನಡ ಮೀನಿಂಗ್ ಅಸಭ್ಯ, ಅನುಚಿತ, ಯೋಗ್ಯವಲ್ಲದ. ಸೊ ದ ಸಿನೋನಿಮ್ಸ್ ಆರ್ obscene, immoral, unseemly, rude, vulgar, lewd, dishonorable, improper, scandalous, shameful. These are all the synonyms for indecent. So example, his indecent remarks shocked everyone in the college. So ಒಬ್ಬ ಸ್ಟೂಡೆಂಟನ ಇಂಡಿಸೆಂಟ್ ಬಿಹೇವಿಯರ್, ರಿಮಾರ್ಕ್ಸ್ ಅಂದರೆ ಬಿಹೇವಿಯರಿಂದ ಕಾಲೇಜಲ್ಲಿ ಎಲ್ರಿಗೂ ಶಾಕ್ ಆಗುತ್ತೆ. ಸೊ ಇಂಡಿಸೆಂಟ್ ಮೀನಿಂಗ್ ಅಸಭ್ಯ. ಸೊ ದ ನೆಕ್ಸ್ಟ್ ವರ್ಡ್ ಈಸ್ culprits. Culprits meaning individuals or entities that are responsible for a crime or a wrongdoing or a particular problem. So in Kannada, ಅಪರಾಧಿಗಳು, ದುಷ್ಕೃತ್ಯಗಳಿಗೆ ಕಾರಣವಾದ ವ್ಯಕ್ತಿ, ಅವನ್ನ ನಾವು culprits ಅಂತ ಕರಿತೀವಿ. ಸೊ ಸಿನೋನಿಮ್ಸ್ offenders, wrongdoers, criminals, perpetrators, miscreants, novices, guilty parties, malefactors, fugitives, ಡೆಲಿಕ್ವೆನ್ಸ್. ಸೊ ಇವೆಲ್ಲ ಕಲ್ಪ್ರಿಟ್ಸ್ಗೆ ಸಿನೋನಿಮ್ಸ್. ಸೊ ಕಲ್ಪ್ರಿಟ್ಸ್ ಮೀನಿಂಗ್ ಅಂದರೆ ಅಪರಾಧಿಗಳು.
ಸೊ ಸೆಂಟೆನ್ಸ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂದರೆ ದ ಪೊಲೀಸ್ ಕಾಟ್ ದ ಕಲ್ಪ್ರಿಟ್ಸ್. ಸೊ ಪೊಲೀಸ್ ಅಪರಾಧಿಗಳನ್ನು ಹಿಡಿತಾರೆ ಆಫ್ಟರ್ ಲಾಂಗ್ ಇನ್ವೆಸ್ಟಿಗೇಷನ್ ಆದ ನಂತರ ದ ಪೊಲೀಸ್ ಕಾಟ್ ದ ಕಲ್ಪ್ರಿಟ್ಸ್ ಆಫ್ಟರ್ ಎ ಲಾಂಗ್ ಇನ್ವೆಸ್ಟಿಗೇಷನ್. ಸೊ ದ ನೆಕ್ಸ್ಟ್ ವರ್ಡ್ ಈಸ್ ಅಬೇಟ್ಮೆಂಟ್. ಸೊ abatement meaning decrease in the intensity or a severity of an issue or obligation. So in Kannada ತಗ್ಗಿಸುವಿಕೆ, ಕಡಿಮೆ ಮಾಡುವುದು, ವಿನಾಯಿತಿ, ಅಂತ್ಯಗೊಳಿಸುವುದು. ಸೊ ಅಬೇಟ್ಮೆಂಟ್ ಅಂದರೆ ಡಿಕ್ರೀಸ್ ಮಾಡೋದು, ಇಂಟೆನ್ಸಿಟಿಯನ್ನು ಇಲ್ಲ ಅದರ ಸಿವಿಯರಿಟಿಯನ್ನು ಡಿಕ್ರೀಸ್ ಮಾಡೋದಕ್ಕೆ ಅಬೇಟ್ಮೆಂಟ್ ಅಂತ ಕರಿತೀವಿ. ಸೊ ಸಿನೋನಿಮ್ಸ್ ರಿಡಕ್ಷನ್, ಅಲಿವೇಷನ್, ಡಿಮಿನೇಷನ್, ಡಿಕ್ರೀಸ್, ಮಿಟಿಗೇಷನ್, ಲೆಸನಿಂಗ್, ಈಸಿಂಗ್, ಮಾಡರೇಷನ್, ರಿಲೀವ್, ಸಾಫನಿಂಗ್. ಸೊ ಇವೆಲ್ಲ ಅಬೇಟ್ಮೆಂಟಿಗೆ ಸಿನೋನಿಮ್ಸ್. ಸೊ ಎಕ್ಸಾಂಪಲ್, ದ ಸಿಟಿ ಇಂಪ್ಲಿಮೆಂಟೆಡ್ ಮೆಜರ್ಸ್ ಫಾರ್ ಪೊಲ್ಯೂಷನ್ ಅಬೇಟ್ಮೆಂಟ್. ಸೊ ಒಂದು ಪೊಲ್ಯೂಷನ್ದ ಇಂಟೆನ್ಸಿಟಿ ಡಿಕ್ರೀಸ್ ಮಾಡೋದಕ್ಕೆ ದ ಸಿಟಿ ಮೆಜರ್ಸನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ದ ನೆಕ್ಸ್ಟ್ ವರ್ಡ್ ಪೆಂಡೆನ್ಸಿ. ಸೊ ಮೀನಿಂಗ್ ದ ಸ್ಟೇಟ್ ಆಫ್ ಬೀಂಗ್ ಪೆಂಡಿಂಗ್ ಆರ್ ಅವೈಟಿಂಗ್ ಸೆಟಲ್ಮೆಂಟ್. ಸೊ ಬಾಕಿ ಉಳಿದಿರೋದಕ್ಕೆ ನಾವು ಪೆಂಡೆನ್ಸಿ ಅಂತ ಕರಿತೀವಿ. ಬಾಕಿ ಉಳಿದಿರೋದು ತೀರ್ಮಾನವಾಗಿಲ್ಲದ. ಸೊ ಸಿನೋನಿಮ್ಸ್ ಅನ್ರಿಸಾಲ್ವ್ಡ್ ಸ್ಟೇಟಸ್, awaiting decision, incomplete state, pending condition, on hold, in limbo, outstanding matter, pending action, suspension, in abeyance. ಸೊ ಇವೆಲ್ಲ ಪೆಂಡೆನ್ಸಿ ಅಂದರೆ ಬಾಕಿ ಉಳಿಯೋದಕ್ಕೆ ಪೆಂಡೆನ್ಸಿ ಅಂತ ಕರಿತೀವಿ. ಸೊ ಸೆಂಟೆನ್ಸ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂದರೆ ಹಿ ವಿಲ್ ಬಿ ಹೆಲ್ಡ್ ಇನ್ ಜೈಲ್ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಎ ಟ್ರೇಲ್. ಅವ್ನ ಟ್ರೇಲ್ ಪೆಂಡೆನ್ಸಿ ಆಗಿರೋದ್ರಿಂದ ಸೊ ಅವನ ಟ್ರೇಲ್ ಹೋಲ್ಡಲ್ಲಿರುತ್ತೆ. ಸೊ ಆ ಟೈಮಲ್ಲಿ ಅವನು ಜೈಲಲ್ಲಿರ್ತಾನೆ. ಓಕೆ, ನೆಕ್ಸ್ಟ್ ವರ್ಡ್ ಈಸ್ ಆಂಬಿವ್ಯಾಲೆನ್ಸ್. ಆಂಬಿವ್ಯಾಲೆನ್ಸ್ ಮೀನಿಂಗ್ ಹ್ಯಾವಿಂಗ್ ಟೂ ಅಪೋಸಿಂಗ್ ಫೀಲಿಂಗ್ಸ್ ಅಟ್ ದ ಸೇಮ್ ಟೈಮ್. ಸೊ ಟೂ ಅಪೋಸಿಂಗ್ ಫೀಲಿಂಗ್ಸ್ ಅಟ್ ದ ಸೇಮ್ ಟೈಮ್ ಸಚ್ ಆಸ್ ಅಟ್ರಾಕ್ಷನ್, ರಿಪಲ್ಷನ್. ಅಂದರೆ ಟೂ ಫೀಲಿಂಗ್ಸ್ ಸೇಮ್ ಟೈಮ್ ಬರುತ್ತೆ. ಸೊ ಟೂ ಅಪೋಸಿಟ್ ಫೀಲಿಂಗ್ಸ್, ಬೇರೆ ಬೇರೆ ಫೀಲಿಂಗ್ಸ್ ಸೇಮ್ ಟೈಮ್ ನಮಗೆ ಅನಿಸೋದಕ್ಕೆ ಅದನ್ನು ಆಂಬಿವ್ಯಾಲೆನ್ಸ್ ಅಂತ ಕರಿತೀವಿ. ಯಾವ ಥರ ಅಂದರೆ ಒಂದ್ಸಲ ಅಟ್ರಾಕ್ಷನ್ ಆಗೋದು, ಇನ್ನೊಂದ್ಸಲ ರಿಪಲ್ಷನ್ ಆಗೋದು. ಸೊ ಇದನ್ನು ಆಂಬಿವ್ಯಾಲೆನ್ಸ್, ಟೂ ಫೀಲಿಂಗ್ಸ್ ಇರೋದು. ಸೊ ಇನ್ ಕನ್ನಡ ದ್ವಂದ್ವಾರ್ಥತೆ, ಉಭಯ ಭಾವ, ಯಾರೊಬ್ಬರ ಬಗ್ಗೆ ಮಿಶ್ರ ಭಾವನೆಗಳು ಅಥವಾ ವಿಚಾರಗಳನ್ನು ಹೊಂದಿರುವ ಸ್ಥಿತಿ. ಸೊ ಸಿನೋನಿಮ್ಸ್ ಅನ್ಸರ್ಟೆಂಟಿ, ಮಿಕ್ಸ್ಡ್ ಫೀಲಿಂಗ್ಸ್, ಆಂಬಿವ್ಯಾಲೆನ್ಸ್ ಸೇಮ್, ಕಾನ್ಫ್ಲಿಕ್ಟ್, ಡೌಟ್, ಹೆಸಿಟೇಷನ್, ಇಂಡಿಸಿಷನ್, ಥಗ್ ಆಫ್ ವಾರ್. ಥಗ್ ಆಫ್ ಅಲ್ಲಿ ಟು ಅಪೋಸಿಟ್ ಸೈಡ್ ಇರುತ್ತೆ. ಸೊ ಥಗ್ ಆಫ್ ವಾರ್, ಇನ್ಕನ್ಸಿಸ್ಟೆನ್ಸಿ, ಡುವಾಲಿಟಿ. ಸೊ ಎಕ್ಸಾಂಪಲ್, ಶಿ ಫೆಲ್ಟ್ ಅ ಸರ್ಟನ್ ಆಂಬಿವ್ಯಾಲೆನ್ಸ್ ಟುವರ್ಡ್ಸ್ ಹಿಮ್. ಸೊ ಅವನ ಕಡೆ ಅವನಿಗೆ ಯಾವ ಥರ ಫೀಲಿಂಗ್ ಇರುತ್ತೆ ಅಂದರೆ ಆಂಬಿವ್ಯಾಲೆನ್ಸ್, ಒಂಥರ ಮಿಕ್ಸ್ಡ್ ಫೀಲಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ವರ್ಡ್ ಈಸ್ ಪ್ರೋವೆಸ್. ಒಂದು ಎಕ್ಸೆಪ್ಷನಲ್ ಸ್ಕಿಲ್, ಒಂದು ಎಕ್ಸೆಪ್ಷನಲ್ ಸ್ಕಿಲ್ ಇರೋದಕ್ಕೆ ನಾವು ಅದನ್ನು ಪ್ರೋವೆಸ್ ಅಂತ ಕರಿತೀವಿ. ಆರ್ ಅಬಿಲಿಟಿ, ಸ್ಕಿಲ್ ಆರ್ ಅಬಿಲಿಟಿ, ಗ್ರೇಟ್ ಸ್ಕಿಲ್ ಆಟ್ ಡೂಯಿಂಗ್ ಸಮಥಿಂಗ್, ಅದು ಪ್ರೋವೆಸ್ನ ಮೀನಿಂಗ್. ಸೊ ಪರಾಕ್ರಮ, ಇನ್ ಕನ್ನಡ ಪರಾಕ್ರಮ, ಶೌರ್ಯ, ಎದೆಗಾರಿಕೆ. ಸೊ ಸಿನೋನಿಮ್ಸ್ ಬಂದು ಸ್ಕಿಲ್, ಎಕ್ಸ್ಪರ್ಟೈಸ್, ಕಾಂಪಿಟೆನ್ಸ್, ಮಾಸ್ಟ್ರಿ, ಅಬಿಲಿಟಿ, ಟ್ಯಾಲೆಂಟ್, ಅಕ್ಯುಮೆನ್, ಫೈನೆಸ್ಸಿ, ಡೆಕ್ಸ್ಟರಿಟಿ, ಪ್ರೊಫಿಷಿಯನ್ಸಿ. ಸೊ ಇವೆಲ್ಲ ಪ್ರೋವೆಸ್ನ ಸಿನೋನಿಮ್ಸ್. ಸೊ ಸೆಂಟೆನ್ಸ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂದರೆ ಹಿ ಈಸ್ ನೋನ್ ಫಾರ್ ಈಸ್ ಪ್ರೋವೆಸ್. ಸೊ ಹಿ ಈಸ್ ನೋನ್ ಫಾರ್ ಈಸ್ ಗ್ರೇಟ್ ಸ್ಕಿಲ್. ಪ್ರೋವೆಸ್ ಅಂದರೆ ಒಂದು ಎಕ್ಸೆಪ್ಷನಲ್ ಸ್ಕಿಲ್ ಆನ್ ದಿ ಕ್ರಿಕೆಟ್ ಫೀಲ್ಡ್. He is known for his, Virat Kohli is known for his prowess on the cricket field. So you 10 important vocabulary words. So November 2, 2024. ಸೊ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಈ ಚಾನೆಲ್ನ, ನಮ್ಮ ETK ಕನ್ನಡ ಚಾನೆಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.